ಕಟ್ಟಡ. ಗೋಕಾಕದಾಗೂ ಕೂಡ ಆಲ್ರೆಡಿ ಜಾಗ ನೋಡತ್ತೀರಿ. ಜಾಗ ನೋಡಿ ತೋರಿಸಿದಂದ್ರ ಅವ್ರನ್ನ ಬಿಡುದಿಲ್ಲ. ಬಂದ್ರ ರೈತನವ್ರು ಒಟ್ಟ ಹಾಕೊಡುದಿಲ್ಲ. ಅದಕ್ಕೆ ತಹಶೀಲ್ದಾರ್ ಸಾಹೇಬ್ರು ಅಲಾವ್ ಮಾಡಿ ಕೊಡಬಾರದು. ಒಟ್ಟ ಆಫೀಸ್ ಈಗೇನು ಖಾಸಗೀಕರಣ ಮಾಡತ್ತಿಲ್ಲ, ಅವ್ರು ಬಂದು ಆಫೀಸ್ ಜಾಗ ನೋಡತ್ತಾರ. ಈಗ ನೀವು ತಹಶೀಲ್ದಾರ್ ಸಾಹೇಬ್ರು ಅದಕ್ಕೆ ಅನುಕೂಲ ಮಾಡಿ ಕೊಡಬೇಡ ಅಂತೇಳಿ ರೈತರಿಗೆಲ್ಲ ವಿನಂತಿ. ಈಗ ನೋಡ್ರಿ, ಇನ್ನೂ ಮಟ್ಟ ಎಷ್ಟೋ ಮಂದಿ ಯಾರ್ಯಾರು ಏನೇನೋ ಮಾಡ್ಯಾರ. DK ಶಿವಕುಮಾರ್ ಸಾಹೇಬ್ರ ನೀವು ಬಂದ ನಂತರನ ಯಾಕೆ ಖಾಸಗೀಕರಣ ಆಗಾಕತ್ತು? ನೀವು ಬಂದ ನಂತರನ ಯಾಕ ಖಾಸಗೀಕರಣ ಮಾಡಕತ್ರಿ? ಯಾಕಂದ್ರ ನಿಮಗ ಎಲ್ಲಿ ನಿಮ್ಮ ಮನ್ಯಾಗ ಕೂತ್ರು ಕೂಡ, ನಿಮ್ಮ ಆಫೀಸ್ನಾಗ ಕೂತ್ರು ಕೂಡ ಏನ್ ನಮ್ಮ ತೆರಿಗೆ ಬರ್ತೈತಿ ಆ ಹಂತಾಗ ಬಿಲ್ ಕಟ್ತೀರಿ ನೀವು. ರೈತರ ನಾವು ಸ್ವಂತ ದುಡಿಮೆ ಮಾಡಿ ಕಟ್ಟಬೇಕ. ರೈತರದ್ದು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ನಿಮ್ಮ ದುಡ್ಡಿನಿಂದ ಏನ್ ನೀವು ಚಿಪ್ ಕುಂಡಿಸ್ರು ಕೂಡ ಬಿಲ್ ಕಟ್ಟಂಗಿಲ್ಲ. ನಮ್ಮ ರೈತರದ ಕಟ್ಟವ್ರಲ್ಲ ನೀವು. ಅದಕ್ಕಾಗಿ ಯಾವತ್ತು ನಾವು ರೈತರು ಖಾಸಗೀಕರಣ ಮಾಡಿಕೊಡುದಿಲ್ಲ. ಇಷ್ಟೇ. ಮುಂದಿನ ವರ್ಷ ಏನ್ ಸರ್ಕಾರ ಏನ್ ವಿಚಾರ ಮಾಡ್ತಾ ಇದಾರ, ತಹಸೀಲ್ದಾರ್ ಆಫೀಸ್ಗಳೆಲ್ಲ ಪ್ರೈವೇಟ್ ಮಾಡ್ತಾ ಇದ್ದಾರೆ. ಅದ್ರ ನೆಕ್ಸ್ಟ್ ಏನೈತಿ DC ಆಫೀಸ್ ಪ್ರೈವೇಟ್ ಮಾಡ್ತಾ ಇದ್ದಾರೆ. ಅದ್ರ ನೆಕ್ಸ್ಟ್ ಏನೈತಿ ವಿಧಾನಸೌಧ ಮಾರಾಟ ಮಾಡ್ತಾ ಇದ್ರಿ. ನೀವು ಯಾಕೆ ಮಾರಾಟ ಮಾಡ್ತಾ ಇದ್ರಿ? ಎಲ್ಲಾನೇ ನೀವು ಇಲೆಕ್ಷನ್ ಬ್ಯಾಡ್ರಿ, ಎಲ್ಲಾನೇ ಪ್ರೈವೇಟ್ ಮಾಡ್ಬಿಡ್ರಿ. A to Z ಪ್ರೈವೇಟ್ ಮಾಡ್ಬಿಟ್ರೆ ಮುಗಿತ್ಲ. ಅದ್ರಾಗ ಏನೈತಿ? ಇಲೆಕ್ಷನ್ ಯಾಕೆ ಮಾಡುದು? ನಿಮ್ಗೆ ಓಟ್ ಯಾಕೆ ಹಾಕುದು? ಆ ನೆಕ್ಸ್ಟ್ ಬಂದು ನಿಮ್ಗೆ ಯಾಕೆ ಕೇಳುದು ನಾವು? ಅದರಿಂದ ನೀವು ಏನು ವಿದ್ಯುತ್ ಪ್ರೈವೇಟ್ ಮಾಡ್ತಾ ಇದ್ರಿಲ್ಲ, ಅದು ದಯವಿಟ್ಟು ಪ್ರೈವೇಟ್ ಮಾಡಬಾರ್ದು. ಇವತ್ತು ನಾವು ಹೋರಾಟ ಚಾಲು ಮಾಡಿದೀವಿ. ಇದು ಹೋರಾಟ ಸತತ ಇವತ್ತಿಗೆ 3 ವರ್ಷ ಐತಿ. ಪಂಜಾಬ್ ಒಳಗೆ, ದಿಲ್ಲಿ ಒಳಗೆ ರಾಕೇಶ್ ಜಗದೀಶ್ ಸಿಂಗ್ ಧನ್ಯವಾದ ಅವರು 3 ವರ್ಷ ಐತಿ ಇದು ಸತತ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಈ ಚಿಪ್ ಹಾಕ್ತಾ ಇದ್ದಾರೆ ಮಿತ್ರರು. ಯಾಕೆ ಬೇಕು ಚಿಪ್? ನಾಳೆ ಕಟ್ತೀವಿ ಅಂತ ಕೇಳಂಗಿಲ್ಲ. ಇವತ್ತು ನೋಡ್ರಿ, ಒಬ್ಬ ರೈತ ಹೋಗಿ ನಿರಂತರ ಜ್ಯೋತಿ ಕರೆಂಟ್ ಮೇಲೆ ಒಬ್ಬ ಕರೆಂಟ್ ಹಾಕಿ ಕರ್ನಾಟಕ ರಾಜ್ಯ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ಕನ್ನಡ ಸಂಘಟನೆಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಮುಚ್ಚಾತಾವಲ್ಲ, ಹೌದಲ್ರಿ? ಬಂದ ಖಾಸಗಿ ಶಾಲೆ ಅವ್ರಿಗೆ ಲಕ್ಷ ರೊಕ್ಕ ಇಸ್ಕೋದು, ಕನ್ನಡ ಶಾಲೆ ಅವ್ರಿಗೆ ಕೊಡುದು, ಖಾಸಗಿ ಶಾಲೆ ಅವ್ರಿಗೆ ಕೊಡುದು. ಕನ್ನಡ ಶಾಲೆ ಬಾಗ್ಲ ಹಾಕತ್ತವು, ನಾವು ಮಕ್ಕಳು ಖಾಸಗಿ ಶಾಲೆ ಕೆಲಸ. ಉದಾಹರಣೆ ಇಷ್ಟ, ಇದೇ ಉದಾಹರಣೆ ತಿಳ್ಕೊಂಡ್ಬಿಡ್ದ. ಈಗ ಪ್ರತಿಯೊಂದು ರೈತನ ಹೊಲ ಕಬ್ಜಾ ತಗೊಂಡವ, ಆಫೀಸಿಗೆ ಕೊಟ್ಟಾವ, ಕಂಬಾನು ಹುಣ್ಯಾವ, ಕಬ್ಬು ಮುರಿಯಾವ, ಕೌಲಿನೂ ಮುಚ್ಚಾವ, ಬಾವಿನೂ ಮುಚ್ಚಾವ. ಪ್ರಸಂಗ ಬಂದ್ರ ಹಂಗ ರಸ್ತೆದಾಗ ಮನಿ ಬಂತಂದ್ರ ಮನಿನೂ ಕೆಡವಾವ. ಇದನ್ನ ಅರ್ಥ ಮಾಡ್ಕೋಬೇಕಾಗೈತಿ ನಾವು. ಇವತ್ತು ಏನಾದ್ರ